ಸ್ವಾತಿ. ನಾನು CTD ಇನ್ಸ್ಟಿಟ್ಯೂಟ್ ಅವರ ಫಸ್ಟ್ ಪ್ರಾಡಕ್ಟು. ನಾನು 0ಇಂದ ಬಂದೆ, ಇವಾಗ ಫುಲ್ ಕಂಪ್ಲೀಟಾಗಿ ಕಲ್ತ್ಕೊಂಡಿದ್ದೀನಿ, ಅಡ್ವಾನ್ಸ್ ಲೆವೆಲ್ಗೂ ಹೋಗಿದ್ದೀನಿ. ನೋಡಿ, ಇದು ನಾನು ಮಾಡಿರೋದು ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್ ಹ್ಯಾಂಡ್ ಎಂಬ್ರಾಯ್ಡರಿ ನಂದಲ್ಲ, ಬಟ್ ಹಾಕ್ಸಿರೋದು ಹೊರಗಡೆ. ನೋಡಿ, ನಾನು ಮಾಡಿರೋದು. ಇಲ್ಲಿಗೆ ಬಂದಾಗ ನಿಮಗೆ ಮೇಡಮ್ ಏನು ಹೇಳ್ಕೊಟ್ಟಿದ್ದಾರಮ್ಮ? ಫಸ್ಟ್ ಹ್ಯಾಂಡ್ ಸ್ಟಿಚಿಂಗು, ಬ್ಲೌಸ್, ಗೌನು, ಕುರ್ತಾ, ಸಲ್ವೇರ್ ಕಮೀಸು ಇಷ್ಟು ಹೇಳ್ಕೊಟ್ಟಿದ್ದಾರೆ. ಅದು ಬೇಸಿಕ್ ಲೆವೆಲ್ಲು. ಅದಾದಮೇಲೆ ಇಂಟ್ರೆಸ್ಟ್ ಆಯಿತು, ನನಗೆ ತುಂಬ ಇಂಟ್ರೆಸ್ಟ್ ಬಂತು. ಅದಾದಮೇಲೆ ನಾನು ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ಗೆ ಜಂಪ್ ಆದೆ. 7 ಟೈಪ್ಸು 8 ಟೈಪ್ಸು ಬ್ಲೌಸಸ್ಸು, ಕುರ್ತಾ, ಪ್ಯಾಂಟು ಎಲ್ಲ ಹೇಳ್ಕೊಟ್ರು. ಏನೇನಿದೆ ಎಲ್ಲ ಹೇಳ್ಕೊಟ್ರು. ನೋಡಿ, ಇವಾಗ ನಾನು ಮಾಡಿರೋದು ಇದು. ನಾನು 0ಇಂದ ಬಂದಿರೋದು. ನೋಡಿ, ಒಂದು ಸ್ವಲ್ಪ ಹಾಗೆ ಹಿಡಿಮಾ, ಕಗಡೆ ಹಿಡಿಮಾ, ಕಗಡೆ. ಇದು ಬೀಡ್ಸ್ ಕೂಡ ನಾನೇ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್, ಇದ್ರ ಜೊತೆಗೆ ನೀವು ಯಾರು ಬೇರೆ ರೆಫರ್ ಮಾಡಿದ್ದೀರಾ ಇಲ್ಲಿಗೆ? ಬೇರೆ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು. ಬೇರೆಯವರಿಗೂ ರೆಫರ್ 2 ಮೆಂಬರ್ಸ್ ಆಲ್ರೆಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ಇವಾಗ ಅವ್ರು ಅಡ್ವಾನ್ಸ್ ಲೆವೆಲಲ್ಲಿ ಇದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಮೇಡಮ್ ನಮ್ಮ CTD ಇನ್ಸ್ಟಿಟ್ಯೂಟಲ್ಲಿ? ಚೆನ್ನಾಗಿದೆ ಸರ್. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನನಗೆ ಸೂಜಿನೂ ಹಿಡಿಯೋಕೆ ಬರ್ತಾ ಇಲ್ಲ, ಬಟ್ ಇವತ್ತು ನಾನು ಇಷ್ಟು ಮಾಡಿದ್ದೀನಿ ಅಂದರೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ. ಹೇಳಿ ಮೇಡಮ್. ಇದು CTD ಇದು ಇದೆಯಲ್ಲ ಇನ್ಸ್ಟಿಟ್ಯೂಟು, ಅದು ನಂಗೆ ತುಂಬ ಬೇಸಿಕ್ಕಿಂದ ಒಂಥರ ಫ್ಯಾಮ್ಲಿ ಥರ, ಅಕ್ಕ ಒಂದು ಫ್ರೆಂಡ್ಲಿ ಥರ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಮ್ಯಾಮ್. ಈಗ ಇಷ್ಟೆಲ್ಲ ಕಲ್ತಿದ್ದೀರಲ್ಲ, ನೆಕ್ಸ್ಟ್ ಪ್ಲಾನಿಂಗ್ ತಮ್ಮದೇನಿದೆ? ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಫಸ್ಟ್ ಇವಾಗ ಏನಂದರೆ ಅದು ಕಲ್ತಿದ್ದೀನಿ. ಇವಾಗ ಇದು ಆದಮೇಲೆ ನಾನು ಬೂಟಿಕ್ ಮ್ಯಾನೇಜ್ಮೆಂಟು ಕಲಿಬೇಕಂತ ಮೇಡಮ್ ಹತ್ರ ಟೆನ್-ಅಪ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮುಂದೆ ಅದೇ ಪ್ಲ್ಯಾನ್ ಇದೆ, ನಾವು ಮಾಡಬೇಕು ಇವಾಗ. ನಾವು ಬುಟಿಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ತಾವೇನು ಮಾಡಬೇಕು ಅಂತಿದ್ದೀರಾ ನೆಕ್ಸ್ಟ್? ಅದೇ ನಾನು ಬುಟಿಕ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಬುಟಿಕ್ ಓಪನ್ ಮಾಡಬೇಕು, ಸ್ವಂತ ಬುಟಿಕ್ ಓಪನ್ ಮಾಡಬೇಕು ಅಂತ. ಓಪನ್ ಮಾಡಬೇಕು ಅಂತ. ಎಲ್ಲಿ ಪ್ಲಾನ್ ಮಾಡಿದ್ದೀರಾ ಮೇಡಮ್ ಬುಟಿಕ್ ಓಪನ್ ಮಾಡೋದಕ್ಕೆ? ನಮ್ಮ ಊರ ಕಡೆ ಬೀದರ್. ಓ, ಬೀದರಿಂದ ಬಂದಿದ್ದೀರಾ ಕಲಿಯೋದಕ್ಕೆ? ಬೀದರಿಂದ ಕಲಿಯೋದು. ಥ್ಯಾಂಕ್ ಯು ಮೇಡಮ್. ಇನ್ನೇನಾದರೂ ಹೇಳೋದಿದೆಯಾ ನಮ್ಮ CTD ಬುಟಿಕ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಬಗ್ಗೆ? ಎಲ್ರಿಗೂ ಹೇಳೋದು ಬಂದೆ, ಅಲ್ಲಿ ಇಲ್ಲಿ ಕೊಟ್ಟು ದುಡ್ಡು ವೇಸ್ಟ್ ಮಾಡೋದು ಬದಲು ಇಲ್ಲಿ ಕೊಟ್ಟು ನಿಮ್ಮ ಯಾವುದು ಅಂತಂದರೆ ಸಣ್ಣ ಸಣ್ಣ ಹಿಡಿದು ಎಲ್ಲ ಹೇಳ್ಕೊಡ್ತಾರೆ. ಅದು ಎಷ್ಟು ಸತ ಹೇಳ್ಕೊಟ್ರು ಪರವಾಗಿಲ್ಲ, ಹೇಳಂದ್ರೂ ಪರವಾಗಿಲ್ಲ, ಹೇಳ್ಕೊಡ್ತಾರೆ. ಆವ್ರೇಜ್ ಟೈಮಿಂಗ್ಸ್ ಎಷ್ಟಿತ್ತು ಮೇಡಮ್ ಇಲ್ಲಿ? 2 hours 3 hours ಇತ್ತಾ ಮೇಡಮ್? 10:30 to 12:30. ಅದಾದಮೇಲೆ 1 hour 2 hours ನಿಮಗೆ ಮಷಿನ್ ಫ್ರೀ. ಸ್ಟೂಡೆಂಟ್ ಡಿಪೆಂಡ್ ಅಪಾನ್ ಮಷಿನ್ ಫ್ರೀ ಇದ್ದರೆ ನೀವು ಕೂತ್ಕೊಂಡು ಮಾಡ್ಬೋದು. ಅಂದರೆ ಒಂದು ಡೇ ಲಕ್ಷ್ಮಣ ಟೈಮ್ ಫ್ರೀ ಇತ್ತು ಅಂದರೆ ಬರೀ 2 hours 3 hours ಅಲ್ಲ, ಫುಲ್ ಡೇ ಬೇಕಾದ್ರೆ ಕೂತ್ಕೊಂಡು ಮಾಡ್ಕೋಬೋದು. ಅಂದರೆ ಸ್ಟೂಡೆಂಟ್ ಅಂದರೆ ಮಷಿನ್ ಫ್ರೀ ಇದ್ದರೆ ಇರುತ್ತೆ, ಆಲ್ಮೋಸ್ಟ್ ತುಂಬ ಮಷಿನ್ ಇರುತ್ತೆ, ಮಾಡ್ಕೋಬೋದು. ಅಂದರೆ ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಇರಬೇಕು, ಮಾಡ್ಕೊಳ್ತೀನಿ ಇರಬೇಕಷ್ಟೇ. ಇಂಟ್ರೆಸ್ಟ್ ಇದ್ದು ನಾವು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಯಾವ ಟೈಮಲ್ಲಿ ಬಂದರೆ ಇಲ್ಲಿ ಕಲಿಬೋದು. ಇಲ್ಲಿ ಕಲ್ಕೋಬೋದು, ಪ್ರಾಕ್ಟೀಸ್ ಮಾಡ್ಕೋಬೋದು. ಅದರಲ್ಲೂ ಡೌಟ್ ಇದ್ದರೆ, ಪ್ರಾಕ್ಟೀಸ್ ಮಾಡುವಾಗೂ ಡೌಟ್ ಇದ್ದರೆ ಅಕ್ಕ ಮೇಡಮ್ ಹೇಳ್ಕೊಡ್ತಾರೆ. ಎಲ್ಲ A to Z ಏನಿದ್ರು ಹೇಳ್ಕೊಡ್ತಾರೆ, ಎಷ್ಟು ಸಲ ಬೇಕಾದರೂ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.